ನೋಡಿದ್ರೆ ನಿಜ ಏನು ಅಂತ ಈಗಲಾದ್ರೂ ಗೊತ್ತಾಯ್ತಲ್ಲ. ನಿಮ್ಮಂತವರಿಂದ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು. ದುಡ್ಡಿನ ಆಸೆಗೋಸ್ಕರ ನೀವು ಮಾಡೋ ತಪ್ಪಿಗೆ ಜನ ನಮ್ಮನ್ನು ದೂಷಿಸ್ತಾರೆ. ಏನ್ರಿ ನೋಡ್ತಾ ಇದ್ದೀರಾ? ಅರೆಸ್ಟ್ ಮಾಡ್ರಿ. Happy birthday to you. Happy birthday to ಅಮ್ಮ ಬರ್ಲಿ ತಡಿಯಪ್ಪ. ಹಲೋ. ಬೇಡ ಶ್ರೀ, ಅವಳು ನನ್ನ ಈ ಪರಿಸ್ಥಿತಿಯಲ್ಲಿ ನೋಡೋದು ಬೇಡ. ಅವಳು ನನ್ನ ಇಂಥ ಸ್ಥಿತಿಯಲ್ಲಿ ನೋಡೋದು ಬೇಡ. ಇಂದು ಮಗುಗೆ ತಾಯಿ ಸ್ಥಿತಿ ಮುಖ್ಯ ಆಗಲ್ಲ, ಅವಳು ತೋರ್ಸೋ ವಾತ್ಸಲ್ಯ ಮುಖ್ಯ ಆಗತ್ತೆ. ನೀನ್ ನೋಡ್ದೇನೆ ಊಟ ತಿಂಡಿ ಮಾಡಲ್ಲ ಅಂತ ಒಂದೇ ಸಮನೆ ಹಠ ಹಿಡ್ದಿದ್ದಾಳೆ. ನಂಗ್ ಮಾತ್ರ ಅವಳು ನೋಡ್ಬೇಕು ಅಂತ ಅನ್ಸಲ್ವೇನ್ರಿ? ಆದ್ರೆ ಮಗು ಮನಸ್ಸಿನ ಮೇಲೆ ಈ ವಾತಾವರಣ ಬೇಡಿ. ಅಮ್ಮ, ಯಾಕಮ್ಮ ನನ್ ಬಿಟ್ಟು ಬಂದ್ಬಿಟ್ಟೆ? ಅಮ್ಮ, ಯಾಕಮ್ಮ ನಿನ್ನಿಲ್ಲಿ ಕೂಡಾಕಿದ್ದಾರೆ? ಅದು ಆ ದೇವ್ರು ಮತ್ತೆ ಕರ್ಕೊಂಡು ಹೋಗಕ್ ಬಂದ್ಬಿಟ್ಟ. ಅದಕ್ಕೆ ನಿಮ್ಮ ಅಂಕಲ್ ನನ್ನ ಇಲ್ಲಿ ಬಚ್ಚಿಟ್ಟಿದ್ದಾರೆ. ದೇವ್ರು ಬಂದಿದ್ನಾ? ಇನ್ನೊಂದ್ಸತಿ ಅವನ್ ಬಂದ್ರೆ ನನಗೆ ಹೇಳು, ನಾ ಅವನ ಜೊತೆ ಜಗಳ ಮಾಡಿ ಬಿಟ್ಬಿಡ್ತೀನಿ. ಹಾಗೆ ಆಗ್ಲಿ. ನೀನೀಗ ಮನೆಗೆ ಹೋಗು. ಅಂಕಲ್ ಡ್ಯಾಡಿ ಹೇಳಿದಾಗ ಕೇಳ್ಬೇಕು, ಹೊತ್ತಿಗೆ ಸರಿಯಾಗಿ ಊಟ ಮಾಡ್ಬೇಕು. ನಾನ್ ನಿನ್ ಬಿಟ್ಟು ಮನೆಗೆ ಹೋಗಲ್ಲ, ಇಲ್ಲ ನಿನ್ ಜೊತೆಲೇ ಇರ್ತೀನಿ. ನೋಡಮ್ಮ, ನೀನ್ ಇಲ್ಲಿಗೆ ಬಂದ್ರೆ ನಾನಿಲ್ಲಿರೋ ದೇವ್ರಿಗೆ ಗೊತ್ತಾಗ್ಬಿಡುತ್ತೆ. ಆಮೇಲೆ ಅವನ್ ಬಂದು ಮತ್ತೆ ನನ್ನ ಕರ್ಕೊಂಡು ಹೋಗ್ಬಿಡ್ತಾನೆ. ಸರಿ, ಹಾಗಾದ್ರೆ ನಾ ಮನೆಗೆ ಹೋಗ್ತೀನಿ. ನೀನ್ ಯಾವಾಗ ಬರ್ತೀಯಾ? ಬರ್ತೀನಮ್ಮ, ಬೇಗ ಬಂದ್ಬಿಡ್ತೀನಿ. ಶ್ರೀ, ಪ್ಲೀಸ್ ಕರ್ಕೊಂಡು ಹೋಗಿ. ಡಾಕ್ಟರ್, ಡಾಕ್ಟರ್, ದಯವಿಟ್ಟು ನನ್ನ ಸ್ವಲ್ಪ ಒಂಟಿ ಆಗಿರೋ ಬಿಡಿ ಪ್ಲೀಸ್. ಡಾಕ್ಟರ್, ಮಾಡಿದಿರೋ ತಪ್ಪಿಗೆ ಕೊರಗ್ತಾ ಕೂತ್ರೆ ಏನು ಮಾಡಕ್ಕಾಗಲ್ಲ. ಅವತ್ತು ನಿಜವಾಗ್ಲೂ ಏನ್ ನಡೀತಂತ ಹೇಳಿ. ಸರಿಯಾದ ಸಾಕ್ಷಿ ಹುಡುಕ್ತೆ ಹೋದ್ರೆ ನಾವು ಕೇಸ್ ಗೆಲ್ಲಕ್ಕಾಗಲ್ಲ. ಅವತ್ತು ರೌಂಡ್ಸ್ ಮುಗಿಸ್ಕೊಂಡು ಬರ್ತಾ ಇದ್ದಾಗ ಸಿದ್ಧ ಬಂದು ಕಾಲರದಿಂದ ಇಬ್ರು ಪೇಷಂಟ್ ಸತ್ತೋಗಿದ್ದಾರೆ ಅಂತ. ಅದಕ್ಕೆ ಟೀಮ್ ನನ್ನ ಹತ್ರ ಎಲ್ರಿಗೂ ಆಂಟಿ ಕಾಲರ ಇಂಜೆಕ್ಷನ್ ಕೊಟ್ಬಿಡು ಅಂದ್ರಿ ಪ್ರಭಾಕರ್. ಆ ಇಂಜೆಕ್ಷನ್ ಟ್ಯೂಬ್ಸ್ ಇದ್ದಿದ್ದು ನಂದಿರೋದಲ್ಲೇ, ಅದ್ರ ಬೇಗದ ಕೈ ಇದ್ದಿದ್ದು ನನ್ನ ಹತ್ರನೇ. ಆದ್ರೆ ಔಷಧಿ ಹೇಗ್ ಕೆಟ್ಟು ಹೇಗ್ ವಿಷವಾಯ್ತು. ಆದ್ರೆ ಪೊಲೀಸ್ ಬಂದು ಕೇಳಿದಾಗ ಆ ಸಿದ್ಧ ಎಲ್ರು ಸುಳ್ಳು ಹೇಳ್ಬಿಟ್ರಲ್ಲ.